ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ನಾರಿ ಶಕ್ತಿ ಸೋಲು ಎನ್ಡಿಎ ಮೋದಿಯದ್ದಲ್ಲ, ಪ್ರಜಾಪ್ರಭುತ್ವದ್ದು. ಈ ಸೋಲಿಗೆ ಮೂಲ ಕಾರಣ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು. ಜೆಡಿಎಸ್ನ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾರಿ ಶಕ್ತಿ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದೆ, ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಬಿಜೆಪಿ ಅಂತೇಳಿ ಈ ತರದ ವಾಗ್ಯುದ್ಧ ನಡೀತಾ ಇದೆ. ಇದರ ನಡುವೆ ನಾರಿ ಶಕ್ತಿ ಸೋಲು ಎನ್ಡಿಎ ಮೋದಿಯದ್ದಲ್ಲ, ಇದು ಪ್ರಜಾಪ್ರಭುತ್ವದ್ದು. ಈ ಸೋಲಿಗೆ ಮೂಲ ಕಾರಣ ಕಾಂಗ್ರೆಸ್ ಹಾಗೇನೆ ವಿಪಕ್ಷಗಳು ಅಂತ ಜೆಡಿಎಸ್ನ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕ್ಷೇತ್ರ ವಿಂಗಡಣೆ ಮುಂದಿಟ್ಟು ವಿರೋಧಿಸಿದ್ದು ಕಾಂಗ್ರೆಸ್ನ ಮನಸ್ಥಿತಿ ತೋರಿಸುತ್ತೆ. ಹೆಣ್ಣು ಮಕ್ಕಳು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಇರಬೇಕಾ? ಹೆಣ್ಣು ಮಕ್ಕಳ ಮೂಲಕ ಸಾಂವಿಧಾನಿಕ ಬದಲಾವಣೆಗೆ ಕಾಂಗ್ರೆಸ್ ಆಲೋಚಿಸಬೇಕಿತ್ತು. ರಾಹುಲ್ ಗಾಂಧಿ ಯಾವಾಗಲೂ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತಾರೆ. ತಿಂಗಳಿಗೆ 2,000 ಕಟ್ಕೊಂಡೇ ಅದನ್ನು ಕೊಟ್ಕೊಂಡು ಬಂದೇನೆ ಮಹಿಳಾ ಸಬಲೀಕರಣ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಮೂಲಕವೂ ಆಡಳಿತ ಮಾಡಿಸುವ ವ್ಯವಸ್ಥೆ ಸ್ಥಾಪನೆಯಲ್ಲಿ ತಪ್ಪೇನಿದೆ? ಹೀಗಂತ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಮಹಿಳಾ ಮೀಸಲಾತಿಯ ಸೋಲು ಇದು ಎನ್ಡಿಎ ಸೋಲಲ್ಲ, ಇದು ಪ್ರಧಾನಮಂತ್ರಿಗಳ ಸೋಲಲ್ಲ, ಇದು ಪ್ರಜಾಪ್ರಭುತ್ವದ ಸೋಲಾಗಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ನವರು ಮತ್ತು ಪ್ರತಿಪಕ್ಷದವರು ಇವತ್ತೆಲ್ಲ ಸೇರಿ ಏನು ಸಂಪೂರ್ಣವಾಗಿ ಆ ಬಿಲ್ಲನ್ನು ತಿರಸ್ಕಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿರುದ್ಧವಾದಂಥ ವೋಟಿಂಗ್ನ ಮಾಡಿದ್ದಾರೆ. ಡಿಲಿಮಿಟೇಷನ್ನೇ ಮುಂದಿಟ್ಕೊಂಡು 33% ವುಮನ್ ರಿಸರ್ವೇಷನ್ ಬಿಲ್ಲನ್ನು ಇವತ್ತು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ? ಹೆಣ್ಣು ಮಕ್ಕಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿಯೇ ಇಟ್ಕೊಳ್ಬೇಕಾ, ಅಥವಾ ಹೆಣ್ಮಕ್ಳ ಮೂಲಕ ಭಾರತ ದೇಶ ಮತ್ತು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಸಾಂವಿಧಾನಿಕವಾದಂಥ ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕಾ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ಆಲೋಚನೆ ಮಾಡಬೇಕಾಗಿತ್ತು. ಹೆಣ್ಮಕ್ಳನ್ನ ನಾವು ರಾಜಕೀಯವಾಗಿ ಸಬಲರಾಗಿ ಮಾಡಬೇಕು ಅಂತಕ್ಕಂಥದ್ದು. ವುಮನ್ ಎಂಪವರ್ಮೆಂಟ್ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರು ಓದಲ್ಲಿ ಬಂದಲ್ಲಿ ಎಲ್ಲ ಏನು ಚರ್ಚೆ ಮಾಡ್ತಾರೆ, 2,000 ರೂಪಾಯಿ ಕೊಟ್ಕೊಂಡೇ ನೀವು ನಿರಂತರವಾಗಿ ವುಮನ್ ಎಂಪವರ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತೀರಾ? ಹೆಣ್ಮಕ್ಳ ಮೂಲಕನೂ ಆಡಳಿತ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ರಲ್ಲಿ ತಪ್ಪೇನಿದೆ?